ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಕೊನೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿದೆ. ಮಹಿಳೆಯರ ಖಾತೆಗೆ ಈಗಾಗಲೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಶಿವರಾತ್ರಿ ಹಬ್ಬದಿಂದನೇ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ. ಹಾಗಿದ್ರೆ ಎಷ್ಟು ಕಂತಿನ ಹಣ ಜಮೆ ಆಗ್ತಾ ಇದೆ? ನಮಗೆ 3 ಕಂತಿನ ಹಣ ಬರಬೇಕಾಗಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಪಕ್ಕ 2 ಕಂತಿನ ಹಣ ಅಂತೂ ನಾನು ಹಾಕಿಸ್ತೀನಿ. 3ನೇ ಕಂತಿನ ಹಣಕ್ಕೋಸ್ಕರ ನಾನು ಸರ್ಕಾರ ಅಂದ್ರೆ ಬಜೆಟ್ ಅಲ್ಲಿ ವಾದ ಮಾಡಿ ಜಗಳ ಮಾಡಿ ಆದ್ರೂ ಕೂಡ 3ನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿಸೋ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ರು. ಈಗ ನಮಗೆ 4,000 ಹಣ ಬರಬೇಕು 2 ಕಂತಿಂದು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಎಷ್ಟು ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ, ನಮಗೆ ಯಾವಾಗ ಬರುತ್ತೆ? ಈಗಾಗಲೇ ಸುಮಾರು ಜನಕ್ಕೆ ಅಮೌಂಟ್ ಬಂದ್ಬಿಟ್ಟಿದೆಯಲ್ಲ, ನಮಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳೋದಾದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಮಾಡೋ ಲೈಕ್ ನೆಕ್ಸ್ಟ್ ನಮಗೆ ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ಈಗ ನೋಡಿ, ಕರ್ನಾಟಕ ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆ ಇದೆ. ಗೃಹಲಕ್ಷ್ಮಿ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಮಹಿಳೆಯರಿಗೆ 2,000 ರೂಪಾಯಿ ಬರುತ್ತೆ. ಈ 2,000 ರೂಪಾಯಿ ನಂಬ್ಕೊಂಡೆ ಎಷ್ಟೊಂದು ಜನ ಇದರಿಂದನೇ ಜೀವನ ಮಾಡ್ತಾ ಇರ್ತಾರೆ. ಕೆಲವರು ರೇಷನ್ಗೋಸ್ಕರ ನಂಬ್ಕೊಂಡಿದ್ರೆ, ಕೆಲವರು ಮೆಡಿಸಿನ್ಸ್ ಆಗುತ್ತೆ, ನಮಗೆ ಔಷಧಿ ತಗೊಳ್ಳೋದಕ್ಕೆ ಸಹಾಯ ಆಗುತ್ತೆ, ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕಾಗುತ್ತೆ, ಅಥವಾ ಮನೆ ಸಂಸಾರಕ್ಕೆ ನಡೆಯೋಕ್ಕಾಗುತ್ತೆ, ಏನಕ್ಕೋ ಒಂದಕ್ಕಾಗುತ್ತೆ ಅಂತ ಹೇಳ್ತಿದ್ರೆ, ಮತ್ತೊಂದಷ್ಟು ಜನ ಸಾಲ ತೀರಿಸ್ಕೊಳ್ಳೋದಕ್ಕೋ ಅಥವಾ ಬಡ್ಡಿ ಕಟ್ಟೋದಕ್ಕೋ ಗೃಹಲಕ್ಷ್ಮಿ ಯೋಜನೆ ನಮಗೊಂದು ಸಹಾಯ ಆಗುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಇತ್ತೀಚೆಗೆ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣನ ಹಾಕ್ತಾ ಇರಲಿಲ್ಲ. ಇವತ್ತು ನಾಳೆ ಅಂತ ಮುಂದಕ್ಕೆ ಹೋಗ್ತಾನೆ ಇದ್ದು, ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರು, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಡಿ.ಕೆ. ಶಿವಕುಮಾರ್ ಎಲ್ಲರೂ ಕೂಡ ಅಪ್ಡೇಟ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರು ಗೃಹಲಕ್ಷ್ಮಿ ಹಣ ಹಾಕಿಲ್ಲ ಅನ್ನೋ ವಿಚಾರ ನನಗೆ ಗೊತ್ತೇ ಇರಲಿಲ್ಲ. ಹೌದಾ, ಹಾಗಿದ್ರೆ ಈಗಲೇ ಇಮಿಡಿಯೇಟ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ ಹಣ ಹಾಕ್ಸೋದಿಕ್ಕೆ ಅಂತ ಹೇಳಿದ್ರು. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಬಗ್ಗೆ ಪ್ರಶ್ನೆ ಮಾಡಿದಾಗ, ನನಗೆ ಆಕ್ಸಿಡೆಂಟ್ ಆದಾಗಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರಿಯಾಗಿ ನಾನು ಗಮನ ವಹಿಸೋದಿಕ್ಕೆ ಆಗಿರಲಿಲ್ಲ. ಅಕಸ್ಮಾತ್ ನಾನು ಹುಷಾರಾಗಿದ್ದೆ ಅಂದರೆ ನಾನೇ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಿದ್ದೆ, ಹಣಕಾಸು ಇಲಾಖೆ ಹತ್ರ ಹೋಗಿ ನಮ್ಮ ಮಹಿಳೆಯರಿಗೆ ತೊಂದರೆ ಆಗುತ್ತೆ, ಗೃಹಲಕ್ಷ್ಮಿಯರಿಗೆ ಹಣ ಹಾಕಿಸಿ ಅಂತ ತಾಕೀತು ಮಾಡಿ ನಾನು ಹಣ ಹಾಕಿಸ್ತಾ ಇದ್ದೆ, ಅಥವಾ ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ತರ್ತಿದ್ದೆ, ಈ ತರ ಗೃಹಲಕ್ಷ್ಮಿ ಯೋಜನೆಯ ಹಣ ಹಾಕ್ಸಿಲ್ಲ, ಮಹಿಳೆಯರಿಗೆ ತೊಂದರೆ ಆಗುತ್ತೆ ಅಂತ. ಆದ್ರೆ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ. ಈಗ 2 ಕಂತಿನ ಹಣ ನಾನು ಕನ್ಫರ್ಮ್ ಆಗಿ ಹಾಕಿಸ್ತೀನಿ. ನಿಮಗೆ ಇನ್ನೊಂದು 8-10 ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ತಲುಪುತ್ತೆ ಅಂತ ಹೇಳಿದ್ರು. ಮತ್ತೆ ಒಟ್ಟು 3 ಕಂತಿನ ಹಣ ಬರಬೇಕಲ್ವಾ ಮೇಡಮ್, 2 ಕಂತಿಂದ ಅಷ್ಟೇ ಹಾಕ್ತೀರಾ ಅಂತ ಕೇಳಿದ್ದಕ್ಕೆ, ಹೌದು, ಇನ್ನು ನಾನು ಬಜೆಟ್ಗೆ ಹೋಗ್ತೀನಲ್ವಾ, ಬಜೆಟಲ್ಲಿ ಹೇಗಾದರೂ ಮಾಡಿ 3ನೇ ಕಂತಿನ ಹಣ ಬಿಡುಗಡೆ ಮಾಡಿಸೋದಕ್ಕೂ ಕೂಡ ವ್ಯವಸ್ಥೆ ಮಾಡ್ತೀನಿ. ಅಲ್ಲಿ ಫೈಟ್ ಮಾಡಾದರೂ ಕೂಡ ನಾನು ಹಣಕಾಸು ಇಲಾಖೆಯಿಂದ ಹಣ ತಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಹಾಕ್ತೀನಿ. ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ, ನಾವು ಮಾತು ಕೊಟ್ಟಿದ್ದೀವಿ, ಯಾವತ್ತೂ ಕೂಡ ತಪ್ಪೋದಿಲ್ಲ, ಗೃಹಲಕ್ಷ್ಮಿ ಹಣ ಹಾಕಿಸ್ತೀವಿ ಅಂತ ಹೇಳಿದರು. ಅದರಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 8-10 ದಿನಗಳಲ್ಲಿ ಹಣ ಹಾಕಿಸ್ತೀನಿ ಅಂತ ಹೇಳಿದರು. ಇನ್ನೂ 1 ವಾರ ಬಾಕಿ ಇದ್ದಾಗಲೇ ಗೃಹಲಕ್ಷ್ಮಿ ಹಣ ಜಮೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ, ಗೃಹಲಕ್ಷ್ಮಿ ಹಣ ಶಿವರಾತ್ರಿ ಹಬ್ಬದಿಂದನೇ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಶಿವರಾತ್ರಿ ಹಬ್ಬದ ದಿನ ಬ್ಯಾಂಕ್ ಹಾಲಿಡೇ ಅಲ್ವಾ, ಅಥವಾ ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಅವತ್ತಿಂದ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಯ್ತಾ ಅಂತ ಕೇಳಬೇಡಿ. ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಬರೋದಲ್ವಾ, ಅದು ಒಂದೇ ದಿನ ಬಿಡುಗಡೆ ಆಗಿರೋದಿಲ್ಲ, 1-2 ದಿನ ಹಿಂದೆ ಬಿಡುಗಡೆ ಆಗಿರುತ್ತೆ. DBT ಮುಖಾಂತರ ಬರುತ್ತೆ, ಡೈರೆಕ್ಟ್ ಬೆನಿಫಿಷಿಯರ್ ಇದೆ ಅಲ್ವಾ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಅದರಿಂದ ಹಣ ಬರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು 4,000 ರೂಪಾಯಿ ಅಮೌಂಟ್ ಹಾಕಿಸ್ತೀನಿ ಅಂತ ಹೇಳಿದರು. ಹಾಗಿದ್ರೆ ಎಷ್ಟು ಕಂತಿನ ಹಣ ಬಂದಿದೆ ಅಂತ ಕೇಳೋದಾದರೆ, ಸದ್ಯಕ್ಕೆ 2,000 ರೂಪಾಯಿ ಮಾತ್ರ ಜಮಾ ಆಗ್ತಾ ಇದೆ. 16ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ. ಈಗಾಗಲೇ ಬಿಡುಗಡೆ ಆಗಿ 3 ದಿನಗಳಾಗಿದೆ. ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಒಂದೇ ದಿನ ಎಲ್ಲ ಮಹಿಳೆಯರಿಗೂ ಏನು ಅಮೌಂಟ್ ಬರ್ತಾ ಇಲ್ಲ. ಇವತ್ತು ಸ್ವಲ್ಪ ಜನಕ್ಕೆ ಬಂದರೆ ನಾಳೆ ಸ್ವಲ್ಪ ಜನಕ್ಕೆ ಬರ್ತಾ ಇರುತ್ತೆ. ಒಂದಷ್ಟು ಲಕ್ಷ ಜನರಿಗೆ ಮಾತ್ರ ಅಮೌಂಟು ಬರೋದು. ಎಲ್ರಿಗೂ ಒಂದೇ ದಿನ ಕ್ರೆಡಿಟ್ ಆಗೋದಿಲ್ಲ. ಒಂದ್ಸಲ ಹಣ ಬಿಡುಗಡೆ ಆಯಿತು ಅಂದರೆ ನಿಮಗೆ ತಲುಪೋದಕ್ಕೆ 10ರಿಂದ 15 ದಿನಗಳ ಕಾಲಾವಕಾಶ ಬೇಕಾಗುತ್ತೆ. ನೆಕ್ಸ್ಟ್ ವಿಚಾರ ಬಂದು, ಈಗ 4,000 ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು, 2,000 ಹಾಕಿದ್ರೆ ಮತ್ತೆ 2,000 ರೂಪಾಯಿ ಯಾವಾಗ ಹಾಕ್ತಾರೆ ಅಂತ ನೋಡಿ. ಫೆಬ್ರವರಿ ತಿಂಗಳಲ್ಲಿ 1 ಕಂತಿನ ಹಣ ಹಾಕಿದ್ದಾರೆ. ಇವತ್ತಿಗೆ ಫೆಬ್ರವರಿ ಮುಗಿಯುತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ಇನ್ನೊಂದು ಕಂತಿನ ಹಣ ಇದೆ ಅಲ್ವಾ, ಅದನ್ನು ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ. ಖಂಡಿತವಾಗ್ಲೂ 4,000 ರೂಪಾಯಿ ಹಾಕ್ತಾರೆ. ಒಂದೇ ವಾರದಲ್ಲಿ ಬರುತ್ತೆ. ಮತ್ತೆ ನೀವು ನೋಡಿರ್ತೀರಾ, ಕೆಲವು ಜಿಲ್ಲೆಯ ಮಹಿಳೆಯರಿಗೆ ಮಾತ್ರ ಅಂತ. ಆ ರೀತಿ ಆಗೋದಿಲ್ಲ. ರಾಜ್ಯ ಸರ್ಕಾರ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಹಾಕುತ್ತೆ. ಒಂದು ಜಿಲ್ಲೆಗೆ ಅಂತ ಅಮೌಂಟ್ ಕಳಿಸುತ್ತೆ, DDಗಳಿಂದ, ಟ್ರೆಷರಿಯಿಂದ ಅಮೌಂಟ್ ಅವ್ರಿಗೆ ಬಿಲ್ ಪಾಸ್ ಆಗುತ್ತೆ. ಈಗ ಬೆಂಗಳೂರು ಅಂತ ತಿಳ್ಕೊಂಡ್ರೆ, ಬೆಂಗಳೂರಲ್ಲಿ 4 ತಾಲೂಕು ಪಂಚಾಯತಿಗಳಿರುತ್ತೆ. 4 ತಾಲೂಕು ಪಂಚಾಯತಿಗಳಿಗೆ ಹಣ ಹೋದಾಗ ಅವರು ಹಣ ಬಿಡುಗಡೆ ಮಾಡ್ತಾರೆ. ಒಂದೇ ದಿನ ಎಲ್ಲ ಮಹಿಳೆಯರ ಖಾತೆಗೂ ಹಣ ಬಂದು ತಲುಪೋದಿಲ್ಲ. ಸ್ವಲ್ಪ ಲಕ್ಷಗಟ್ಟಲೆ ಇರ್ತಾರೆ. ಕೆಲವ್ರದ್ದು ಸ್ಟೇಟ್ ಬ್ಯಾಂಕ್ ಇರುತ್ತೆ, ಕೆಲವ್ರದ್ದು ಯಾವುದೇ ಗ್ರಾಮೀಣ ಬ್ಯಾಂಕ್ ಇರುತ್ತೆ. ಆ ರೀತಿಯಾಗಿ ಸ್ವಲ್ಪ ಹಣ ಬರೋದ್ರಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಹಣ ಬಂದಿಲ್ಲ ಅಂದಿದ್ದು ಮಾತ್ರಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. 2-3 ದಿನ ಲೇಟ್ ಆದರೂ ಕೂಡ ಗೃಹಲಕ್ಷ್ಮಿ 2,000 ರೂಪಾಯಿ ಬರುತ್ತೆ. ಅದಾದಿ 1 ವಾರದ ನಂತರ ನಿಮಗೆ ಮತ್ತೆ 2,000 ರೂಪಾಯಿ ಬರುತ್ತೆ. ಗೃಹಲಕ್ಷ್ಮಿ ಒಟ್ಟು 4,000
ರೂಪಾಯಿ ಏನು ಸೇರಬೇಕಾಗಿತ್ತು ನಿಮಗೆ ಕೇವಲ ಒಂದು ವಾರದಲ್ಲಿ 4,000 ರೂಪಾಯಿ ಖಂಡಿತವಾಗ್ಲೂ ಬರುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂತೂ ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ 4,000 ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ. ಹಾಗೆ ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅಮೌಂಟ್ ಕ್ರೆಡಿಟ್ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಮಗೂ ಕೂಡ ಅಮೌಂಟ್ ರಿಸೀವ್ ಆಗಿದೆ ಅಂತ. ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ. ಶೇಕಡ ಒಂದು 30-40% ಜನಕ್ಕಷ್ಟೇ ಅಮೌಂಟ್ ಬಂದಿದೆ. 60% ಮಹಿಳೆಯರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.